ಅಣ್ಣ ನಮಸ್ಕಾರ, ನಿಮ್ಗೆ ಮಣಿ ಮಾಡಿ ಕೊಡ್ತೀನಿ ಅಂತ ಬರ್ತಾರ. ಉದ್ಯೋಗ ಬೆಂಗಳೂರು ಒಂದ ಅಂತ ಇಲ್ಲಿ ಕಲ್ತವ್ರ ಏನೈತಿ, ಇಲ್ಲಿ ಲೈಫ್ ಇಲ್ಲ. ನಾವು ದುಡಿದು ತಪ್ಪಂಗಿಲ್ಲ, ನಾವು ಕೆಲಸ ಮಾಡಬೇಕು. ಕಳೆದ 2.5 ವರ್ಷದಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಅಭಿವೃದ್ಧಿ ಹಿಂದಿನ ಪೀರಿಯಡ್ ದಾಗ ಆಯ್ತು ಸರ್. ಬರೀ ಗ್ಯಾರಂಟಿ ಒಳಗಡೆ ಇವರು 2.5 ವರ್ಷ ಕಳೆದು ಇಲ್ಲೇ ಊಟ ಹಾಕ್ತಿವಿ, ಇಲ್ಲೇ ಮಾಡ್ತೀವಿ, ನಿನಗೊಂದ್ ಮನಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರ, ಆಶ್ವಾಸನೆ ಕೊಡ್ತಾರ. ಇಲ್ಲಿ ಯಾವನು ಬರಲ್ಲ. ಅವಕಾಶ ಐತಿ, ಕೊಟ್ರು ಅವ್ರನ್ನ ತಗೊಂಡ್ ಬರ್ತೀವಿ. ಈ ಸಾರಿ ಖಂಡಿತ ಅನುಭವನೇ ಗೆಲ್ಲ. ನಾವು ಫುಟ್ಪಾತ್ ಮೇಲೆ ಜೀವನ ಮಾಡುವವರಿಗೆ ಏನು ಮಾಡುವುದು, ಎಲ್ಲಾ ತರದ ಜೀವನ ಹೆಂಗ್ ಮಾಡುವುದು? ನಮ್ದು ಹೊಲ ಇಲ್ಲ, ಮನಿ ಇಲ್ಲ, ಏನು ಇಲ್ಲ. ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ 2 ಉಪಚುನಾವಣೆಗಳು, ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ಇದೀಗ ನಾವು ಬಾಗಲಕೋಟೆಯ ಪೊಲೀಸ್ ಪ್ಯಾಲೇಸ್ ಸರ್ಕಲ್ ನಲ್ಲಿ ಇದೀವಿ. ಇಲ್ಲಿ ಸಾಕಷ್ಟು ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನವನಗರ ಪೊಲೀಸ್ ಪ್ಯಾಲೇಸ್ ಸರ್ಕಲ್ ಬಳಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಮುತ್ತು ಕಟ್ಟಿ ಮನಿ. ಓಕೆ, ಹೇಗಿದೆ ಸರ್ ಬಾಗಲಕೋಟೆಯಲ್ಲಿ ನಿಜಕ್ಕಿರೋ ಸಮಸ್ಯೆ ಏನು? ಯಾವ್ದು ಸರ್? ಬಾಗಲಕೋಟೆಯಲ್ಲಿರೋ ಪ್ರಾಬ್ಲಮ್ ಏನು? ಉದ್ಯೋಗ ಅವಕಾಶ ಇಲ್ವಾ? ಆರೋಗ್ಯನ, ಶಿಕ್ಷಣನ? ಶಿಕ್ಷಣ ಒಳ್ಳೇದೈತಿ ಸರ್, ಬಟ್ ಇಲ್ಲೇನೈತಿ, ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲ. ಉದ್ಯೋಗ ಬೆಂಗಳೂರು ಒಂದ ಅಂತ ಇಲ್ಲಿ ಕಲ್ತವ್ರ ಏನೈತಿ, ಇಲ್ಲಿ ಲೈಫ್ ಇಲ್ಲ. ಬೇರೆ ಊರಿಗೆ ಹೋದ್ರ ಅವ್ರ ಲೈಫ್, ಇಲ್ಲಿದ್ರೆ ಕಸಬರಿಗೂ ಸಮಾನ ಅವರು. ಇಲ್ಲಿದ್ರೆ ಉದ್ಯೋಗ ಸಿಗಲ್ಲ ಅವ್ರಿಗೆ. ಯಾರಾದ್ರ ಒಂದ ಉದ್ಯೋಗ ಮಾಡ್ಬೇಕಂತಂದ್ರೆ ಸರಿಯಾಗಿ ಬ್ಯಾಂಕ್ ಲೋನ್ ಸಿಗಲ್ಲ. ಮತ್ ಯಾವ್ದಾರ ಅಂಗಡಿ ಕಾರ್ದ ಉದ್ಯಮದಾರ ಕಡೆನ ಹೋಗ್ಬೇಕು ನೌಕರಿಗೆ, 8-10 ಸಾವಿರ ರೂಪಾಯಿದಲ್ಲಿ. ಈಗ ಮತ್ತೊಂದು ಉಪಚುನಾವಣೆ ಬರ್ತಿದೆ. ಇಲ್ಲಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಒಂದ್ಸಲ ಚರಂತಿ ಮಟ್ಟಿಗೆ ಹೇಳ್ತಿದ್ರು, ಒಂದ್ಸಲ ಮೇಟಿಗೆ ಹೇಳ್ತಿದ್ರು. ನಿಜಕ್ಕೂ ಅಭಿವೃದ್ಧಿ ಆಗಿದ್ಯಾ? ಅಭಿವೃದ್ಧಿ ಹಿಂದಿನ ಪೀರಿಯಡ್ ದಾಗ ಆಯ್ತು ಸರ್. ಅದು ಸ್ವಾಮಿಗಳು ಇದ್ದಾಗ. ಸ್ವಾಮಿಗಳು ಅಂದ್ರೆ ಚರಂತಿ ಮಠ ಅವರು. ಚರಂತಿ ಮಠ ಅವ್ರ ಈ ಪೀರಿಯಡ್ ದಾಗ ಏನಂತ ಅಭಿವೃದ್ಧಿ ಕಂಡಿಲ್ಲ. ಕಳೆದ ಬಾರಿ ಅವ್ರು ಗೆದ್ದು ವಿಧಾನಸೌಧಕ್ಕೆ ಬರ್ಬೇಕಿತ್ತು, ಅವ್ರ ತಮ್ಮ ಬಂಡಾಯ ಎದ್ದಿದ್ರಿಂದ ಹೋಟೆಲ್ ವ್ಯತ್ಯಾಸ ಆಯ್ತು. ಅದೇ ಒಂದು ಮೈನಸ್ ಪಾಯಿಂಟ್ ಅವ್ರಿಗೆ. ಅದು ಇಲ್ಲಿ ಜನ ಸೇರ್ ಮಾಡಿದ್ದದು, ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಾರ್ದಕ್ಕೆ ಅವ್ರು ಸೋತಿದ್ದಲ್ಲ, ಜನ ಸೋಲ್ಸಿದ್ದು. ಅವ್ರು ಬೇಡಂತ ಅವ್ರಿಗೆ ಅಲ್ಲಿ ಅವ್ರ ಸ್ಥಾನ ಸಿಕ್ಕಿಲ್ಲ. ಆ ಒಂದು ಇದ್ರ ಮೇಲೆ ಅವ್ರು ಏನೈತಿ ಸೋಲ್ಸಿದಾರ. ಈಗ ಮತ್ತೊಂದು ಬೈ ಎಲೆಕ್ಷನ್ ಬಂದಿದೆ, ಏನಾಗ್ಬೋದು? ಯಾವ ಪಕ್ಷ ಗೆಲ್ಬೋದು ಅನ್ಸುತ್ತೆ? ಪಕ್ಷ ಅನ್ನಕ್ಕಿನ ನಾವು ಬಿಜೆಪಿ ಬಂದ್ರೆ ಒಳ್ಳೇದು. ಸ್ವಾಮಿಗಳು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾರ. ಅವ್ರ ಹಿನ್ನೆಲೆ ಏನೇ ಇರ್ಲಿ, ಕೆಲಸ ಚಲೋ ಮಾಡ್ತಾರ, ವರ್ಕ್ ಮಾಡ್ತಾರ. ಹೀಗಾಗಿ ವೀರಣ್ಣ ಚರಂತಿ ಮಠ ಅವ್ರಿಗೆ ಈ ಸಲ ಅವಕಾಶ ಐತಿ, ಕೊಟ್ರು ಅವ್ರನ್ನ ತಗೊಂಡ್ ಬರ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಾಗರಾಜ್ ಬಾರ್ಕೇರ್ ಅಂತ. ಏನ್ ಮಾಡ್ತೀರಿ? ನಾನು ಇಲ್ಲಿ ಖಾಸಗಿ ಕೆಲಸ ಮಾಡ್ತೇನ್ರಿ. ಸರ್, ನಿಮ್ ಪ್ರಕಾರ ಬಾಗಲಕೋಟೆ ಇರುವಂತ ಸಮಸ್ಯೆ ಏನು? ಸಮಸ್ಯೆ ಅಂತಂದ್ರೆ ಇಲ್ಲಿ ಉದ್ಯೋಗದ ಸಮಸ್ಯೆ ಇದೆ. ಮತ್ತ ಯಾವ್ದೇ ರೀತಿ ಈಗ ಕಳೆದ 2.5 ವರ್ಷದಿಂದ ಯಾವ್ದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಒಂದು ರೋಡ್ದೊಳಗ ಸೆಕ್ಟರ್ದೊಳಗಡೆಯಿಂದ ಬೆಳೆದಂತ ಕಸ ಕಡ್ಡಿನೂ ತೆಗೆಯೋರು ಯಾರು ಇಲ್ಲಿ. ಈ ರೀತಿ ಸಮಸ್ಯೆಗಳು ಕಾಡ್ತೇವೆ. ಇದಕ್ಕೆ ಹಿಂದಿನ ಇರುವಂತ ಶಾಸಕರು ಒಳ್ಳೆಯವರು ಇದ್ರು. ಯಾರು ಹಿಂದೆ ಅಂದ್ರೆ ಚರಂತಿ ಮಠ ವೀರಣ್ಣ ಚರಂತಿ ಮಠ ಸಾಹೇಬರು ಒಳ್ಳೆ ಕೆಲಸ ಮಾಡ್ಯಾರ. ಅವ್ರು ಆರಿಸಿ ಬಂದ್ರೆ ಇನ್ನು ನವನಗರ ಬಾಗಲಕೋಟೆಗೆ ಒಂದು ಕಲ್ಪನೆ ಇದೆ, ನಾವೇನ್ ಮಾಡ್ಬೇಕು ಅನ್ನೋದು. ಅದನ್ನ ಅವ್ರು ಮಾಡ್ತಾರ. ಈ ಸಾರಿ ಇಲ್ಲಿರೋ ಶಾಸಕರು ಮೇಲೇನು ಅವ್ರದೇ ಸರ್ಕಾರ ಇದ್ರು ಇಲ್ಲಿ ಒಂದ್ ಯಾವ್ದೇ ರೀತಿ ದೊಡ್ಡವಾದಂತ ಒಂದು ಯಾವ್ದು ಯೋಜನೆ ತರ್ಲಿಲ್ಲ. ಬರೀ ಗ್ಯಾರಂಟಿ ಒಳಗನೆ ಇವರು 2.5 ವರ್ಷ ಕಳೆದು ಸರ್ಕಾರನ ಅದ್ರೊಳಗನೆ ತೇಲಾಡ್ಸುವಂತ ಹೊಂಟವ್ರಿ ಇವ್ರು. ಜನರಿಗೆ ಏನ್ ಮುಟ್ಬೇಕಾಗೈತೆ ಅದು ಇನ್ನೂವರೆಗೆ ಮುಟ್ಟಾಕತ್ತಿಲ್ಲ. ಯಾರಿಗೆ ಸರಿಯಾದ ಕೆಲಸ ಮುಟ್ಬೇಕಾದ್ ಮುಟ್ಟಾವಲ್ದು. ಅದಕ್ಕೆ ಇದಕ್ಕೇನೈತಿ, ನಾವೆಲ್ಲ ಬಿಜೆಪಿ ಆರಿಸಿ ಬಂದ್ರೆ ಇಲ್ಲಿ ಬಾಗಲಕೋಟೆದೊಳಗ ಒಂದು ಭವಿಷ್ಯ ಐತಿ. ಬಿಜೆಪಿ ಆರಿಸಿ ಬಂದ್ರೆ. ಬಟ್ ವೀರಣ್ಣ ಚರಂತಿ ಮಠ ಅವರ ಬ್ರದರ್ ಅನ್ಕೋತೀನಿ, ಮಲ್ಲಿಕಾರ್ಜುನ್ ಚರಂತಿ ಮಠ ಅವರೇ ಬಂಡಾಯ ಎದ್ದಿದ್ರು, ಬಂಡಾಯ ಅಭ್ಯರ್ಥಿ ಆಗಿದ್ರು. ಈಗ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಇದ್ಯಾವ್ದು ನೆಗೆಟಿವ್ ಆಗಲ್ವಾ ಬಿಜೆಪಿ? ಯಾವ್ದು ಅದರಿಂದ ಏನೂ ಆಗಲ್ಲ ರೀ. ಅದರಿಂದ ಏನೂ ಆಗಲ್ಲ. ಹಾಕೋರ್ ಓಟ್ ಹಾಕ್ತಾ ಇದ್ರ. ನಿಮ್ಮೂರಿಂದು ರಾಜಕೀಯ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ. ನಾನ್ ಕೇಳ್ತಿರೋದು, ಬೈ ಎಲೆಕ್ಷನ್ ಗಳು ಯಾರು ತೀರ್ಕೊಂಡಾಗ ಬಂದ್ರೆ ಅನುಕಂಪದ ಆಧಾರದ ಮೇಲೆ ನಡೆಯುತ್ತೆ. ಈ ಬಾರಿ ನಿಮ್ಗೇನ್ ಅನ್ಸುತ್ತೆ? ಅನುಕಂಪದ ಜೊತೆಗೆ ಮತ್ತೆ ಅನುಭವನೂ ಇದೆ ನಮ್ಮ ಶಾಸಕರಿಗೆ. ಅನುಕಂಪದ ಜೊತೆಗೆ ಆದ್ರ ಊರ ಅಭಿವೃದ್ಧಿ ಆಗುದು ಕನಸಿನ ಮಾತು. ಈಗ ಅನುಕಂಪಕ್ಕಿಂತ ಅನುಭವ ಗೆಲ್ಲುತ್ತೆ ಈ ಸಾರಿ. ಯಾಕಂದ್ರೆ ಈ ಸಾರಿ ಇಷ್ಟು ದಿವಸ ಅನುಕಂಪ ವಯಸ್ಸಾಗಿದೆ ಅಂತಂದ್ ಹಿಂದಿನ ಸಚಿವರಿಗೆ ಗೆಲ್ಲಿಸಿನೇ ನಾವು ಈ ಸಾರಿ ಸಮಸ್ಯೆ ಆಗಿದ್ದು. ಈ ಸಾರಿ ಖಂಡಿತ ಅನುಭವನೇ ಗೆಲ್ಲುತ್ತಿಲ್ಲ. ವೀರಣ್ಣ ಚರಂತಿ ಮಠ ಅವ್ರು ಮತ್ತೆ ವಿಧಾನಸೌಧಕ್ಕೆ ಹೋಗ್ತಾರೆ. ವಿಧಾನಸೌಧಕ್ಕೆ 2.5 ವರ್ಷ ಆರಿಸಿ ಹೋಗ್ತಾರೆ. ಬರುವ 5 ವರ್ಷಕ್ಕೂ ಅವ್ರು ಆರಿಸಿ ಬರ್ತಾರೆ. ಬಿಜೆಪಿ ಸರ್ಕಾರ ಬರುತ್ತೆ. ಬಿಜೆಪಿ ಸರ್ಕಾರ 2028ಕ್ಕೆ ಬರೋದು. ಬಸವರಾಜ್ ಅಂತೇಳಿ. ಏನ್ ಮಾಡ್ತೀರಾ? ನಮ್ದು ಅಲ್ಲಿ ಗ್ಯಾರೇಜ್ ಇದ್ರಿ. ಗ್ಯಾರೇಜ್ ಇದೆ. ಯಾರ್ ಗೆದ್ರು ಯಾರು ಸೋತ್ರು ನಿಮ್ ಕಷ್ಟ ನೀವು ಮಾಡ್ಲೇಬೇಕು ಸರ್. ಯಾರು ಬರುದಿಲ್ಲ. ಕರೆಕ್ಟ್. ನಾವು ದುಡಿದು ತಪ್ಪಂಗಿಲ್ಲ, ನಾವು ಕೆಲಸ ಮಾಡಬೇಕು. ಅವ್ರು ಹೇಳ್ತಾರ ನಿಮ್ಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರ. ಯಾರು ಏನು ಬರುದಿಲ್ಲ.
ನಾನು ಇಲ್ಲಿ 15 ವರ್ಷ ಆಯ್ತು ಸರ್ ಹಾ. ಕೆಲಸ ಮಾಡಕತ್ತ ಫುಟ್ಪಾತ್ ಸ್ವಂತ ಊರು ಯಾವ್ದು? ನರಗುಂದ ತಾಲೂಕ್ ಗಂಗಾಪುರ ಇಲ್ಲಿ ಬಂದೆ 14 ವರ್ಷ 15 ವರ್ಷ ಆಯ್ತು. ಇಲ್ಲೇ ಓಟ್ ಹಾಕ್ತೀರಿ? ಇಲ್ಲೇ ಊಟ ಹಾಕ್ತಿವಿ, ಇಲ್ಲೇ ಮಾಡ್ತೀವಿ, ಹಾ. ನಿನಗೊಂದ್ ಮನಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರ, ಹಾ. ಆಶ್ವಾಸನೆ ಕೊಡ್ತಾರ. ಇಲ್ಲಿ ಯಾವನು ಬರಲ್ಲ. ಯಾರು ಬಿಜೆಪಿ ಅವರ ಕಾಂಗ್ರೆಸ್ ಅವರ? ಯಾವ ಬಿಜೆಪಿ ಅವನ ಕಾಂಗ್ರೆಸ್ದವ್ನು ಅವನ, ಇಬ್ರು ಅವ್ರ. ನಮಗ್ ದುಡಿ ತಪ್ಪುದಿಲ್ಲ ಸರ್. ಸರ್ ರಾಜಕಾರಣಿಗಳು ಅಂದ್ರೆ ಕಳ್ಳರು ಜನರ ದೃಷ್ಟಿಲಿ. ಸರ್ ನಮ್ದು ಅವ್ರಾದ್ರೂ ಅಷ್ಟೇ ಇವ್ರಾದ್ರು ನಾವ್ ದುಡ್ದಿದ್ದ ತಿಂತಾರ ಅವ್ರು, ನಾವೇನ್ ಕೆಲಸ ಮಾಡಿರ್ತೀವಿ ನಮ್ದು ತಿಂತಾರ ಅವ್ರು, ನಮ್ಗೆ ಒಳ್ ಕೊಡ್ತಾರ ಅವ್ರು. ಈಗೇನ್ ಸಿಲಿಂಡರ್ ಏರಿಸ್ತಾರ, Correct. ಎಲ್ಲ ಏರಿಸ್ತಾರ, ಹೌದು. ಅದನ್ನೆಲ್ಲ ಏರ್ಸಕ್ ಹೋಗ್ಬಾರ್ದು, ಮಾಡ್ಬೇಕು ಸರ್. ನಾವ್ ದುಡಿತೀವಿ, ಹಗಲೆಲ್ಲ ದುಡಿತೀವಿ. 7ಕ್ಕೆ ಅಂಗಡಿ ಓಪನ್ ಮಾಡ್ತೀನಿ ಸರ್ ನಾನು, ಹಾ. ರಾತ್ರಿ 8 ಮಟ ಇರ್ತೀನಿ ಎಷ್ಟು ದುಡಿತೀರ ದಿನಕ್ಕೆ? ಸರ್. ಅದು ಒಂದು 800-700 ರೂಪಾಯಿ ದುಡಿತೀವಿ. ಈಗ ನಿಮ್ಗೆ ಸ್ವಂತ ಮನೆ ಐತಾ? ಮನಿ ಇಲ್ಲ ಸರ್, ಆಶ್ರಯ ಯೋಜನೆ ಮನೆಗಳು ಸೈಟ್ ಏನೂ ಇಲ್ಲ ಸರ್. ಬರೀ ಎಲ್ಲಾರು ಬರ್ತಾರ ಓಟ್ ಹಾಕುವಾಗ, ಅಣ್ಣ ನಮಸ್ಕಾರ ನಿಮ್ಗೆ ಮನಿ ಮಾಡಿ ಕೊಡ್ತೀನಿ ಅಂತ ಬರ್ತಾರ, ಯಾವನು ಬರುದಿಲ್ಲ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ? ಸರ್ ನಮ್ಗೆ 2 ನಮ್ಮ ಮಕ್ಕಳು ಏನ್ ಮಾಡ್ತಿದಾರೆ? ಗ್ಯಾರೇಜರ್ ಸರ್. ಈಗ ಮತ್ತೊಂದು ಅವಕಾಶ ಬಂದಿದೆ, ನೀವು ಬದಲಾಯಿಸೋ ಅವಕಾಶ ನಿಮ್ ಕೈಯಲ್ಲಿದೆ. ಬೈ ಎಲೆಕ್ಷನ್ ಏನಾಗ್ಬೋದು ಅಂತೀರಾ? ಸರ್ ಏನ್ ಮಾಡಿದ್ರು ನಮಗ್ ಮಾಡಲ್ಲ ರೀ, ದುಡಿಯೋರಿಗೆ ಮಾಡುದಿಲ್ಲ ಅವ್ರು. ದುಡಿಯೋರಿಗೆ ಏನೇನು ಮಾಡುದಿಲ್ಲ. ನಾವು ಫುಟ್ಪಾತ್ ಮೇಲೆ ಜೀವನ ಮಾಡೋರಿಗೆ ಏನು ಮಾಡುದಿಲ್ಲ ಅವ್ರು. ಕಾಂಗ್ರೆಸ್ನು ಮಾಡುದಿಲ್ಲ, ಬಿಜೆಪಿನೂ ಮಾಡುದಿಲ್ಲ, ಏನು ಮಾಡುದಿಲ್ಲ ಅವ್ರು. ನಿಮ್ ಮನೆಯವ್ರಿಗೆಲ್ಲ ಗ್ಯಾರಂಟಿ ಎಲ್ಲ ಬರಲ್ವಾ? 2,000 ರೂಪಾಯಿ ಸರ್ ಗ್ಯಾರಂಟಿ ತಗೊಂಡ್ ಏನ್ ಮಾಡ್ಬೇಕು ಹೇಳ್ರಿ? ದುಡಿ ತಪ್ಪತ್ತ? ದುಡಿಯೋ ಕೈ ಕೆಲಸ ಬೇಕು, ದುಡ್ಡು ಬೇಡ. ದುಡ್ಡು ತಗೊಂಡ್ ಏನ್ ಮಾಡ್ತೀರಿ? 2,500 ಸಾವಿರ ಕೊಟ್ರೆ ಅದನ್ನ ನಿಂದಿರುತ್ತಾ ನಮಗೆ? ಏನ್ ಮಾಡ್ತೀರಿ ಹೇಳ್ರಿ? 2,500 ಸಾವಿರ ನಮ್ಗೆ ಎದಕ್ಕೂ ಬೇಕಾಗಿಲ್ಲ, ನಮ್ಗೇನು ಬೇಡ. ನಾವು ದುಡಿತೀವಿ, ತಿಂತೀವಿ, ಹಿಂಗ ಇರ್ಲಿ, ಅದನ್ನ ಬಂದ್ ಮಾಡ್ಬೇಕು. ಅದೇ ನಮ್ಗೆ ಅದ್ರಲ್ಲಿದ್ದ ಪ್ರಯೋಜನ ಇಲ್ಲ ಸರ್. ನಾವು 7ವರೆಗೆ ದುಡಿತೀವಿ, ನಾವು ನಮ್ ದುಡಿದಿದ್ದ ನಿಂದಿರುವಲ್ದು. ಇನ್ನು ಅವ್ರ 2,500 ಸಾವಿರ ರೂಪಾಯಿ ತಗೊಂಡ್ ನಾ ಏನ್ ಮಾಡ್ಬೇಕು ಸರ್? ಆಯ್ತು ಸರ್, ನಿಜಕ್ಕೂ ಈಗ ನೀವು ತುಂಬಾ ಶ್ರಮಜೀವಿ, ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ. ಇಂಥದ್ದೊಂದ್ ಮಾಡ್ಕೊಟ್ರೆ, ಈಗ ಮನೆದೊಂದ್ ಹೇಳಿದ್ರಿ ಓಕೆ, ಅದ್ ಬಿಟ್ಟು ಏನ್ ಆಗ್ಬೇಕು ಅಂತ ಅಂದ್ರೆ ನೀವು ಒಬ್ರೇ ಅಂತಲ್ಲ, ನಿಮ್ಮತ್ತ ಸಾಕಷ್ಟು ಜನಕ್ಕೆ. ಸರ್ ಡೆವಲಪ್ಮೆಂಟ್ ಆಗ್ಬೇಕು ಸರ್. ಅರೆ ಯಾವ ತರ ಡೆವಲಪ್ಮೆಂಟ್ ಏನಾಗ್ತದೆ ಸರ್? ರೋಡ್ ನೋಡ್ರಿ, ಈಗ ಇವರೆಲ್ಲ ಮಾಡ್ಯಾರ, ರೋಡ್ ಎಲ್ಲ ಮಾಡ್ಯಾರ, ಇಲ್ಲ ಅಂತಲ್ಲ. ಜನರಿಗೆ ಏನು ಇಲ್ಲ ಸರ್ ಇಲ್ಲಿ, ಅಂದ್ರೆ ಉದ್ಯೋಗ ಅವಕಾಶ ಉದ್ಯೋಗ ಇಲ್ಲ. ಒಂದು ದೊಡ್ಡದೊಂದು ಫ್ಯಾಕ್ಟರಿ ಮಾಡಿದ್ರಂದ್ರ ದುಡಿತಾರ, ಎಲ್ಲ ಮಾಡ್ತಾರ, ಅವಕಾಶ ಸಿಗುತ್ತೆ. ದೊಡ್ಡದೊಂದು ಇಲ್ಲಿದ್ದು 1,000 ಜನ ದುಡಿಯೋರಂತದ್ ಒಂದು ಫ್ಯಾಕ್ಟರಿ ಮಾಡ್ಬೇಕು, ಅದಕ್ಕೊಂದು ಕೆಲಸ ಸಿಗುತ್ತೆ ಅವ್ರಿಗೆ. ಈಗ ನೋಡ್ರಿ ಕಲ್ತಾರ, ಎಷ್ಟೋ ಜನ ಕಲ್ತಾರ. ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ ಸರ್, ಕಲ್ತಾರ, ಅವ್ರಿಗೆ ಏನಿಲ್ಲ, ನೌಕರಿ ಇಲ್ಲ, ಏನಿಲ್ಲ. ಹೇಳ್ತಾರ ಆಶೇಷನ್, ಏನೇನು ನೌಕರಿ ಕೊಡಿಸ್ತೀನಪ್ಪ, 10,000 ಕೊಡು, 20,000 ಕೊಡು, ಬರೀ ಇಂಥ ಕಾಡ್ರ ಅದಾರ ಇಲ್ಲಿ, ಬರೀ ಅದನ್ನ ಮಾಡ್ತಾರ. ನೌಕರಿ ಕೊಡಿಸೋರು ಯಾರು ಇಲ್ಲ. ಯಾವ ಬಿಜೆಪಿ ದವನು ಇಲ್ಲ, ಯಾವ ಕಾಂಗ್ರೆಸ್ ದವನು ಇಲ್ಲ, ಯಾರು ಏನು ಮಾಡಲ್ಲ ಸರ್. ನಾವು ದುಡಿ ತಪ್ಪಂಗಿಲ್ಲ. ನಾನು ಬಿಟ್ಟು 15 ವರ್ಷ ಆಯ್ತು ಸರ್, ನಮ್ಮ ಊರು ಬಿಟ್ಟು ಬಂದಿಲ್ಲಿ ಫುಟ್ಪಾತ್ ಮೇಲೆ ಜೀವನ ಮಾಡ್ತೀವಿ ನಾವು. ನಮಗೊಂದ್ ಮನಿ ಕೊಡಂದ್ರೆ ಮನಿ ಇಲ್ಲ ಸರ್. ಬಾಡಿಗೆ ಕಟ್ಬೇಕು ಸರ್, ತಿಂಗಳ 8,000 ರೂಪಾಯಿ ಬಾಡಿಗೆ ಕಟ್ತೀನಿ ನಾನು. ಒಂದ್ ತಿಂಗಳಿಗೆ 8,000 ರೂಪಾಯಿ ಬಾಡಿಗೆ ಕಟ್ಬೇಕು, ಹುಡುಗರು ಕಾಲೇಜ್ ಕಲಿಸ್ಬೇಕು, ಎಲ್ಲಾ ತಗದ್ ಜೀವನ ಹೆಂಗ್ ಮಾಡ್ಬೇಕು ಹೇಳಿ ಸರ್? ನಮ್ದು ಹೊಲ ಇಲ್ಲ, ಮನಿ ಇಲ್ಲ, ಏನು ಇಲ್ಲ ಸರ್. ಇದ್ರ ಹೆಂಗ್ ಜೀವನ ಮಾಡ್ಬೇಕು ಹೇಳಿ ಸರ್? ಶಿಕ್ಷಕರೇ, ಖಂಡಿತವಾಗ್ಲು ಇಂತ ಸಾಕಷ್ಟು ಜನ ನಮ್ ಕರ್ನಾಟಕದಲ್ಲಿದ್ದಾರೆ. ಅವ್ರಿಗೆ ಒಪ್ಪೊತ್ತು ಹೊಟ್ಟೆ ತುಂಬಿಸೋಕ್ ಬಿರಿಯಾನಿ ಬೇಕಾಗಿಲ್ಲ, ಏನು ಬೇಡ. ನೀರು ಸೂರು ಇದು ಬೇಕಾಗಿರೋದು. ಸರ್ಕಾರದಲ್ಲಿ ಆಶ್ರಯ ಯೋಜನೆ ಮನೆಗಳಿದೆ, ಆಶ್ರಯ ಯೋಜನೆ ಸೈಟ್ಗಳಿದೆ, ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಬೈ ಎಲೆಕ್ಷನ್ ಬಂದಿದೆ, ಬಾಗಲಕೋಟೆಯಲ್ಲಿ ಸಂಬಂಧಪಟ್ಟವರು ಈ ವಿಡಿಯೋ ನೋಡ್ತೀರಿ, ದಯವಿಟ್ಟು ಆ ಕಡೆ ಗಮನ ಹರಿಸಿ. ನೀವು ಸಾಯೋವರೆಗೂ ನಿಮ್ಗೆ ಗೆಲ್ಲಿಸ್ತಾರ. ತರ್ತೀವ್ರಿ, ಇನ್ನ ಹೇಳಿ ತರ್ತೀವಿ ಸರ್. ಅವ್ರ ಏನ್ ನಮ್ಗೊಂದ್ ಆಶ್ರಯ ಮಾಡಿಕೊಟ್ರಂದ್ರ ಅವ್ರ ಫೋಟೋ ಹಾಕಿ ಪೂಜೆ ಮಾಡ್ತೀನಿ. ನನಗೊಂದು ಆಶ್ರಯ ಒಂದ್ ಮನಿ ಮಾಡಿಕೊಟ್ರಂದ್ರ ಅವ್ರ ಫೋಟೋ ಹಾಕಿ ಪೂಜೆ ಮಾಡ್ತೀನಿ. ಒಳ್ಳೆ ನೆಕ್ಸ್ಟ್ ಏನಂತಲ್ಲ ಗೆಲ್ಲಿಸಿ ತರಿಸ್ತೀವಿ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.